ಓಂ ಗುರುವೇ ನಮಃ. ನಮ್ಮ ಗುರುಗಳಾದ ಶ್ರೀ ದೀಪಂ ಅವತಾರ್ ಬಾಬಾಜಿಯವರ ಧ್ಯಾನ, ಜ್ಞಾನ ಹಾಗೂ ಮಂತ್ರದ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಪವಾಡಗಳು ನಡೆದು ಅವರ ಜೀವನದಲ್ಲಿ ಆನಂದದಿಂದ ಹಾಗೂ ಸುಖ ಜೀವನವನ್ನು ನಡೆಸುತ್ತಿರುವ ಸಾಕ್ಷಿಗಳನ್ನು ಇಂದು ನಿಮ್ಮ ಮುಂದೆ ಪ್ರಸಾರ ಮಾಡಲಿದ್ದೇವೆ. ಗುರುಭ್ಯೋ ನಮಃ. ದೀಪಂ ಅವತಾರ್ ಬಾಬಾಜಿಯೇ ನಮಃ. ನನ್ನ ಹೆಸರು ರೇಷ್ಮಾ. ನಾನು ಮೂಲತಃ ಬಳ್ಳಾರಿ ಅವಳೆ. ಅಮ್ಮನ ಪರಿಚಯ ಆಗಿದ್ದು, ಆಮೇಲೆ ಅಮ್ಮನ ಜೊತೆಗೆ ನಾನು ಹೇಗ ಸ್ನೇಹ ಪ್ರೀತಿಯಿಂದ ಇದ್ವಿ ಅಂತ ಹೇಳಕ್ಕೆ, ಪರಿಚಯ ಆಯ್ತು ಅಂತ ಹೇಳಕ್ಕೆ ಒಂದು ಮಾತುಗಳು ಹೇಳಕ್ ಇಷ್ಟ ಪಡ್ತಿದ್ದೀನಿ. ಅಮ್ಮ ನನಗೆ ಪರಿಚಯ ಆಗಿದ್ದು 3 ವರ್ಷ ಹಿಂದೆನೆ. ಅಂದ್ರೆ ಒಬ್ಬ ಮೇಡಮ್ ಅವರಿಂದ ನನಗೆ ಅಮ್ಮನ ಪರಿಚಯ ಆಯ್ತು. ಅಮ್ಮನ ಪರಿಚಯ ಫಸ್ಟ್ ನನ್ನ ಲೈಫ್ ಸ್ವಲ್ಪ ಚಿಂತೆ ಇತ್ತು. ಈಗ ಅಮ್ಮನ ಪರಿಚಯ ಆದಾಗಿಂದ ಚಿಂತೆ ಎಲ್ಲ ಗಾಳಿಗೆ ತೂರ್ ಬಿಟ್ಟಿದ್ದೀನಿ ನಾನು. ಅಂದ್ರೆ ಏನ್ ಕಷ್ಟ ಬಂದ್ರು ನಾನು ಫಸ್ಟ್ ನಮ್ಮ ಅಮ್ಮಗೆ ಹೇಳಲ್ಲ, ದೀಪಮ್ಮನವ್ರಿಗೆ ನಾನು ಹೇಳೋದು. ಆತರ ಒಂದೊಂದು ಪ್ರಾಬ್ಲಮ್ ಇತ್ತು. ಅಂದ್ರೆ ನಮ್ಮ ಅಣ್ಣನ್ ಸ್ವಲ್ಪ ಲೇಟ್ ಮ್ಯಾರೇಜ್ ಆಯ್ತು. ಹಂಗಾಗಿ ಅದರಿಂದ ನಾನು ಅಮ್ಮನ್ ಪರಿಚಯ ಆಗಕ್ ಬಂತು. ಪರಿಚಯ ಆದ್ವಿ ನಾನು ಅಮ್ಮ. ನನಗೆ ಅಮ್ಮ ಪರಿಚಯ ಆಗಿ 1 ಮಂತ್ ಅಲ್ಲೇ ವಿತ್ ರಿಸಲ್ಟ್ ಕೊಟ್ರು ನನಗೆ ಅಮ್ಮ. ಅಂದ್ರೆ ಅಣ್ಣಂದು ಸ್ವಲ್ಪ ಹೆಣ್ಣಿನ ಬಗ್ಗೆ ಅಂದ್ರೆ 35 ಆದ್ರೂ ನಮ್ಮ ಅಣ್ಣಗೆ ಇನ್ನು ಮ್ಯಾರೇಜ್ ಫಿಕ್ಸ್ ಆಗಿದ್ದಿಲ್ಲ. ಅದ್ರ ಬಗ್ಗೆ ವಿಚಾರಿಸಿದ್ವಿ. ಇಲ್ಲಮ್ಮ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಸ್ರಿ ಅಂತಂದ್ರು ಅಣ್ಣವ್ರಿಗೆ. ಮಾಡ್ಸಿದ್ವಿ, ಮಾತಾಡಿದ್ರು. ಆಗಮ್ಮ ಹಾಗೆ ಆಗುತ್ತೆ, ಸ್ವಲ್ಪ ನಾನು ಹೇಳ್ದಂಗೆ ಸ್ವಲ್ಪ ನನ್ನ ಕಾಂಟ್ಯಾಕ್ಟ್ ನಲ್ಲಿ ಇರ್ರಿ ಅಂತ ಹೇಳಿದ್ರು ನಮ್ಮ ಅಣ್ಣಗೆ ಅಮ್ಮ. ಹಂಗಾಗಿ ಅಣ್ಣ ಕಾಂಟ್ಯಾಕ್ಟ್ ನಲ್ಲಿ ಬಂದ. ಅವ್ರ ಅಮ್ಮ ಯಾವಾಗ ಫೋನ್ ಮಾಡಿ ಅಂತಿದ್ರು ಅವಾಗ ಮಾತಾಡ್ತಾ ಇದ್ರು. ಅವ್ರು ಹೆಂಗ್ ಹೇಳ್ತಾ ಇದ್ರು ಹಂಗ್ ಕೇಳ್ತಾ ಇದ್ರು. ಹಂಗಾಗಿ ಅಣ್ಣಂದು ಬೇಗನೆ ಫಿಕ್ಸ್ ಆಯ್ತು. ಅದು ನಮ್ ಮನೆ ಹತ್ರನೇ ಸಿಕ್ತು ಹುಡ್ಗಿ. ಅದಿನ್ನ ಖುಷಿ. ಆದ್ರೆ ಮನೆ ಹತ್ರನೇ ಅಂದ್ರೆ ನಮ್ ಮನೆ ಹತ್ರ ಇರ್ಬೇಕಾದ್ರೆ ಅಲ್ಲಿ ಹುಡ್ಗಿ ಬಾಡ್ಗಿ ಬಂದಿದ್ರು. ಅವ್ರನ್ನ ನೋಡಿ ನಾನ್ ಮಾತಾಡ್ಸ್ದೆ, ಕೇಳ್ದೆ, ಅಮ್ಮ ಈ ತರ ಹಿಂಗ್ ಐತಿ, ನಾನ್ ಕೇಳ್ಬೇಕಂತದೀನಿ, ಮತ್ತೆ ಹೆಂಗಮ್ಮ ಕೇಳಲಾ ಏನು ಅಂದ್ರೆ, ಆಯ್ತಮ್ಮ ಧೈರ್ಯವಾಗಿ ಹೋಗ್ ಕೇಳು, ಆಗುತ್ತೆ, ಇದ್ದೇ ಆಗುತ್ತೆ, 100% ಇದೇ ಆಗೋದು ನಿಮ್ ಅಣ್ಣನಿಗೆ, ಧೈರ್ಯವಾಗಿ ಹೋಗಿ ಕೇಳಿ ವಿಚಾರ್ಸ್ರಿ, ಮುಂದುವರಿರಿ ಅಂತ ಹೇಳಿದ್ರು ಅಮ್ಮ. ಅಲ್ಲಿವರೆಗೂ ನಂಗೆ ಧೈರ್ಯನೇ ಇದ್ದಿಲ್ಲ. ಅಮ್ಮನ್ ಫೋನ್ ಅಲ್ಲಿ ಮಾತಾಡಿದ್ರೆ ಅಮ್ಮನ ಹತ್ರ ಅಷ್ಟು ಎನರ್ಜಿ ನಮಗೆ. ಆ ಎನರ್ಜಿ ಎಲ್ಲಿ ಅಂದ್ರೆ ಸೀದಾ ಒಂದು ಮದ್ವೆ ತನಕ ತಗೊಂಡ್ ಬಂದು ನಿಂದ್ರವರೆಗೂ ನನ್ಗೆ ಅಮ್ಮ ಸಪೋರ್ಟ್ ಆಗೇ ಇದ್ರು. ಅವ್ರ ಬಗ್ಗೆ ಏನಾದ್ರು ಹೇಳೋದು, ನೋಡೋದು, ಮಾಡೋದು ಅಂತಂದ್ರೆ ನಾನು ಫಸ್ಟ್ ಅಮ್ಮಗೆ ಫೋನ್ ಮಾಡ್ತಾ ಇದ್ದೆ. ಅಮ್ಮ ನನಗೆ ಧೈರ್ಯವಾದ ಮಾತುಗಳನ್ನ ಹೇಳ್ತು ಕೊಡ್ತಾ ಇದ್ರಿ, ಹಿಂಗ್ ಮಾತಾಡಮ್ಮ, ಹಿಂಗ್ ಕೇಳ್ರಮ್ಮ ಅಂತ. ಅದರಿಂದ ನಾನು ಮುಂದುವರೆದೆ. ಹಿಂಗೆ ಒಂದ್ಸರಿ ಮನೆಗೆ ಹೋಗಿ ನಾನೇ ಕೇಳಿದೆ ಡೈರೆಕ್ಟ್ ಆಗಿ, ಈ ತರ ನಮ್ಮ ಅಣ್ಣಗೆ ನಿಮ್ ಮಗಳ ತೋರಿಸ್ತೀರಾ ಅಂತಂದೇಳಿ ಅವ್ರ ತಾಯಿಯವ್ರನ್ನೇ. ಆಯ್ತಮ್ಮ ನಾವು ವಿಚಾರಿಸಿ ಹೇಳ್ತೀವಿ ಅಂತಂದೇಳಿ ಅಂದ್ರ ಅವ್ರು. ಆಮೇಲೆ 2 days ಅಲ್ಲಿ ಅವ್ರು ಅಣ್ಣ ಏನೋ ಬಂದು ಹೇಳಿದ್ರು. ಆಯ್ತಮ್ಮ ನಾವ್ ನೋಡ್ತೀವಿ, ಬರ್ತೀವಿ ಅಂತಂದೆ, ತೋರಿಸ್ತೀವಿ ಬರ್ರಿ ಅಂತ ಕರೆದ್ರು. ಆಯ್ತು ಅಂತ ನಾವು ಹ್ಞೂ ಅಂದ್ವಿ. ಅಮ್ಮಗೆಲ್ಲ ಹೇಳಿದ್ವಿ, ನಮ್ ತವ್ರ ಮನೆ ಕಡೆ ಅವ್ರಿಗೆಲ್ಲ ಹೇಳಿದ್ವಿ, ಅಮ್ಮರ್ಗೆ ಹೇಳಿದ್ವಿ. ಆಯ್ತು ಅಂದ್ರು. ಆಮೇಲೆ ಓಕೆ ನೋಡಕ್ ಬರ್ತೀವಿ ನಾಳೆ ಅಂತ ಹೇಳ್ದವ್ರು ಮತ್ತ 1/2 hour ನಲ್ಲಿ ಪ್ಲೇಟ್ ಚೇಂಜ್ ಆಗ್ಬಿಡುತ್ತೆ ಅವ್ರದ್ದು. ಅದೇನಾಯ್ತೋ ಗೊತ್ತಾಗ್ಲಿಲ್ಲ. ಮತ್ತೆ ಹುಡ್ಗ ಬಂದು, ಅಂದ್ರೆ ಹುಡ್ಗ ಬಂದು, ಇಲ್ಲ ನಮ್ ದೈವದಲ್ಲಿ ಒಪ್ತಾ ಇಲ್ಲ, ಬೇಡ ಅಂತಿದ್ದಾರೆ, ಬ್ಯಾಡ್ ಬಿಟ್ಬಿಡ್ರಿ ಅಂತ ಹೇಳಿದ್ರು ಬಂದು. ಇದು ಈ ತರ ಯಾಕ ಆಯ್ತಪ್ಪ ಅಂತಂದೇಳಿ ಹೋಗ್ಲಿ ಬಿಡ್ರಿ ಅಂತ ಸುಮ್ನಾಗ್ಲಿ. ಮತ್ತೆ ಅಮ್ಮಗೆ ಫೋನ್ ಮಾಡ್ದೆ. ಅಮ್ಮನ ವಿಚಾರಿಸಿ, ಅಮ್ಮ ಈ ತರ ಆಯ್ತಮ್ಮ, ಹಿಂಗಂದ್ರು, ಮತ್ತೆ ಹಿಂಗ್ ಆಯ್ತು ನೋಡ್ರಿ ಅಂತ ಹೇಳ್ದೆಲ್ಲ. ಆಯ್ತ್ ಬಿಡಮ್ಮ, ತಲೆ ಕೆಡ್ಸ್ಕೊಬೇಡ, ಬಾಬಾಜಿ ನನಗ್ ಹೇಳ್ತಾ ಇದಾರೆ, ನಾನ್ ಹೇಳ್ತಾ ಇದೀನಿ, ಇದ್ದೇ ನಿಮ್ ತಂಗಿಗೆ ಆಗೋದು, ಅವ್ರು ಮತ್ತೆ ಬರ್ತಾರ ನೋಡು, ಧೈರ್ಯವಾಗಿರು ರೇಷ್ಮಾ ಅಂತ ಅಷ್ಟೇ ಹೇಳಿದ್ರು. ಅದೇ ಧೈರ್ಯವಾಗಿ ನಾವಿದ್ವಿ. ಆಮೇಲೆ ಅಮ್ಮಂದು ಒಂದು ಪ್ರೋಗ್ರಾಮ್ ಬಂತು ಸಾಲೇಶ್ವರ ಟೆಂಪಲ್ ಅಲ್ಲಿ. ಅಮ್ಮ ಅದೇ ಫಸ್ಟ್ ಅಲ್ಲಿ ಬಂದಿದ್ದು. ನಮ್ಗೂ ಅಲ್ಲಿ ಅಮ್ಮನ್ ಪರಿಚಯ ಅಂದ್ರೆ ಡೈರೆಕ್ಟ್ ಆಗಿ ನೋಡಿ ಮಾತಾಡೋದ್ರಿಂದ ಚೆನ್ನಾಗ್ ಆಗ್ತಲ್ಲ ಅಂತ ಫಂಕ್ಷನ್ ಒಂದ್ ನಡೀತು ಅಮ್ಮಂದು. ಆ ಫಂಕ್ಷನ್ಗೆ ನಾನು ಅಮ್ಮನ್ ಕೇಳ್ಬಿಟ್ಟು ಅವ್ರ ಮನೆಯವ್ರನ್ನ ಇನ್ವೈಟ್ ಮಾಡ್ದೆ. ಅಂದ್ರೆ ಅಕ್ಕಪಕ್ಕದವ್ರನ್ನ ಎಲ್ಲಾರ್ನು ಅಲ್ಲಿ ಇನ್ವೈಟ್ ಮಾಡೋದಿತ್ತು. ಹಂಗಾಗಿ ನಾನ್ ಅಮ್ಮನ್ ಕೇಳ್ಬಿಟ್ಟು ಅವ್ರನ್ನ ಇನ್ವೈಟ್ ಮಾಡ್ಲಮ್ಮ ಅಂದ್ರು. ಓಕೆ ಆಯ್ತಮ್ಮ ಮಾಡು ಅಂತ ಅಂದ್ರು. ಒಳ್ಳೆ ಕಾರ್ಯಕ್ಕೆ ಬಂದ್ರೆ ಇನ್ನು ಒಳ್ಳೇದಲ್ಲ ಅಂತ. ಆಮೇಲೆ ಬಂದ್ರು, ಮಾತಾಡ್ಸಿದ್ರು. ಎಲ್ಲಾರ್ನು ಅಮ್ಮನ ಹತ್ರ ಸ್ವಲ್ಪ ಆಶೀರ್ವಚನ ತಗೊಳಕದ್ರು, ಸ್ಟೇಜ್ ಮೇಲೆ ಕಳಿಸ್ತಾ ಇದ್ರು. ಅದ್ರಂಗೆ ನಾನು ಇವ್ರನ್ನ ಕಳ್ಸಿದ್ದೆ. ಹೋದ್ರು ಆ ಹುಡುಗಿ ಮತ್ತೆ ತಾಯಿ ಹೋದ್ರು. ಅಮ್ಮಗೆ ಹೇಳ್ದೆ ನಾ ಸ್ಟೇಜ್ ಮೇಲೆ, ಅಮ್ಮ ಈ ತರ ನೋಡಮ್ಮ, ಇವರೇ ನೋಡಮ್ಮ ನಾನ್ ನೋಡಿದ್ದು ಹುಡುಗಿ, ಅವ್ರ ಅಮ್ಮ ಇವರು, ಹುಡುಗಿ ಇವರು ಅಂತಂದ್ರು. ಅಮ್ಮನ ನಕ್ರು. ಆಮೇಲೆ ಏನು ಹೇಳಿಲ್ಲ ಅಮ್ಮ, ಒಂದೇ ಮಾತು ಹೇಳಿದ್ರು ಆ ಹುಡುಗಿ ತಾಯಿಗೆ, ಏನಮ್ಮ ಈ ಹುಡುಗಿಗೆ ಈಗ ಮದ್ವೆ ಯೋಗ ಇದೆ, ಮದ್ವೆ ಮಾಡ್ರಿ ಅಷ್ಟೇ ಹೇಳಿದ್ದ ಅಮ್ಮ. ಇದೊಂದ್ ಮಾತು ಅಮ್ಮ ಹೇಳಿದ್ದು. ನೆಕ್ಸ್ಟ್ ಡೇನೆ ಅವರೇ ಮನೆಗ್ ಬಂದು ನನ್ನ ಕರೆಸಿ, ಅಂದ್ರೆ ಅವ್ರ ಓನರ್ ಮನೆಗ್ ನನ್ನ ಕರೆಸಿ, ಇಲ್ಲಮ್ಮ ಈ ತರ ನಾವು ಮತ್ತೆ ಕೊಡ್ಬೇಕಂತ ಮಾಡೀವಿ, ನೋಡಕ್ಕೆ ಬರ್ರಿ ಅಂತಂದೇಳಿ ಕರೆದ್ರು. ಅವತ್ತು ಫುಲ್ ಖುಷಿ. ಅಮ್ಮನ್ ನೆನೆಸ್ತಂದ್ರೆ ಕೆಲಸನೇ ಇಲ್ಲ.
ಆಮೇಲೆ ಪ್ರತಿ ಒಂದ್ ನಿಮಿಷ ಡೈಲಿ ಅಮ್ಮಗ್ ನಾನ್ ಫೋನ್ ಮಾಡ್ತಾನೆ ಇರ್ತಿದ್ದೆ, ಅಮ್ಮ ಹಿಂಗಂದ್ರಮ್ಮ ಹಿಂಗಂದ್ರಮ್ಮ ಹಿಂಗಂದ್ರ. ಒಂದೊಂದ್ಸರಿ ಅವ್ರು ಏನ್ ಹೇಳ್ತಾರ ಏನಿಲ್ಲ ಅಂತಂದೇಳಿ ಅಮ್ಮಗೂ ಟೆನ್ಷನ್ ನನಗೂ ಟೆನ್ಷನ್. ಅಂದ್ರೆ ನಾನ್ ಏನೇ ಫೋನ್ ಮಾಡಿದ್ರು ಯಾವಾಗ್ಲೇ ಫೋನ್ ಮಾಡಿದ್ರು ಅಮ್ಮ ನನಗೆ ಅಮ್ಮನ ಪ್ರೀತಿನೇ ಕೊಡ್ತಿದಾರ, ಈಗ್ಲೂ ಕೊಡ್ತಿದಾರ. ಆ ಪ್ರೀತಿನ ನಾನು ಹಂಚ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಒಂದ್ ಇನ್ಸಿಡೆಂಟ್ ಅಂದ್ರೆ ಆ ಹರ ಮುನಿದರು ಗುರಿ ಕಾಯುವ ಅನ್ನೋ ಮಾತು ನನಗೆ ಅಕ್ಷರ ಸಹಿತ ಇದು ನಿಜವಾಗಿದೆ. ಅದು ಹೇಗಂದ್ರೆ ನಮ್ಮಣ್ಣ ಅದ್ರ ಬಗ್ಗೆ ಮದ್ವೆ ಬಗ್ಗೆ ಪೂಜೆ ಪುನಸ್ಕಾರ ಎಲ್ಲಾ ಮಾಡ್ತಿದ್ದ. ಎಷ್ಟು ಪೂಜೆ ಮಾಡಿದಾನೆ ಅಂದ್ರೆ ಹೇಳ್ಬಾರ್ದು ಅಷ್ಟು ಪೂಜೆ ಮಾಡಿದಾನೆ. ಅದು ಹರ ಮುನಿದರು ಗುರು ಕಾಯುವ ಹಾಗೆ ನಮಗೆ ಪೂಜೆ ಉಪಯೋಗ ಬರ್ಲಿಲ್ಲ. ಈಗ ನಾವು ಗುರುನ್ ನಂಬಿದ್ವಿ, ಗುರುನ ಮಾತನ್ನ ಕೇಳಿದ್ವಿ, ಗುರುನ್ ನಂಬಿ ನಡೆದ್ವಿ ನಾವು ಮುಂದೆ. ಗುರುವಿನಿಂದ ನನ್ನ ಅಣ್ಣನ್ ಮದ್ವೆ ಆತಂತ ನಾನು ಹೇಳಕ್ ಇಷ್ಟ ಪಡ್ತಿದ್ದೀನಿ. ಅದು ಹೇಳ್ಬೇಕಂತಂದ್ರೆ ನನ್ಗ ಅಣ್ಣನ್ ಮದ್ವೆ ಆಗೋದಿಲ್ಲೇನೋ ಅಂತ ಅಮ್ಮಗೂ ಕಣ್ಣೀರು ನನ್ಗೂ ಕಣ್ಣೀರು, ಅಂದ್ರೆ ನಮ್ಮ ಸ್ವಂತ ಅಮ್ಮಗೆ. ಆಮೇಲೆ ಈ ತರ ಬಂದ್ಮೇಲೆ ಅಮ್ಮನ್ ಭೇಟಿಯಾಗಿ ಒಂದೇ ಮಂತ್ ಅಲ್ಲಿ ಫಿಕ್ಸ್ ಆಯ್ತು, ಒಂದ್ ವರ್ಷದೊಳಗೆ ಮದ್ವೆ ಆಯ್ತು ನಮ್ಮ ಅಣ್ಣಂದು. ಅದು ಹೇಳಕ್ ತುಂಬಾ ಇಷ್ಟ ಪಡ್ತೀನಿ. ಆಮೇಲೆ ಇನ್ನೊಂದು, ನಾವು ಇಷ್ಟು ಧ್ಯಾನ ಸ್ಥಿತಿಯಲ್ಲಿ ಇದ್ರುನು ಸಹಿತ ನಾವ್ ಹೇಗೆ ತಪ್ಪು ಮಾಡ್ತೀವಿ ಅಂತ ಆ ತಪ್ಪನ ಎತ್ತು ತೋರ್ಸಿದ್ರ ಅಮ್ಮ. ನನಗ್ ಗೊತ್ತೇ ಇರಲಿಲ್ಲ ನಾನು ಏನ್ ತಪ್ಪು ಮಾಡಿದ್ರೆ ನನಗೆ ಅಸಲಿ ಅಮ್ಮ ತಪ್ಪು ಅಂತ ಹೇಳೋರ್ಗು ನನಗೆ ಗೊತ್ತೇ ಆಗ್ಲಿಲ್ಲ. ಒಂದ್ ಇನ್ಸಿಡೆಂಟ್ ಏನಾಯ್ತಪ್ಪ ಅಂದ್ರೆ, ಎಷ್ಟ್ ದಿನ ಆದ್ರೂ ನಮ್ ತಂಗಿಗೆ ಹೇಳ್ತಾ ಇದ್ದೆ ಧ್ಯಾನ ಮಾಡೆ ಅಂದ್ರೆ ಹೆಲ್ದಿ ಆರೋಗ್ಯ ಚೆನ್ನಾಗಿರುತ್ತ ಅಂತ ಹೇಳ್ತಾ ಇದ್ದೆ. ಅವಳು ಕೇಳ್ತಾನೆ ಇದ್ದಿದ್ದಿಲ್ಲ. ಒಂದ್ಸರಿ ಆಕಿಗೆ ಹಿಂಗ 3 months ಪ್ರೆಗ್ನೆಂಟ್ ಇದ್ಲು. 3 months ಪ್ರೆಗ್ನೆಂಟ್ ಇದ್ರೆ ಫೋನ್ ಮಾಡಿದ್ಲು. ಅಂದ್ರೆ ನಾನು ಅಲ್ಲಿ ಸಾಲೇಶ್ವರ ಟೆಂಪಲ್ ಅಲ್ಲಿ ಡೈಲಿ ಧ್ಯಾನಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಫೋನ್ ಬಂತ್ ನನಗೆ. ಬಂದ್ರೆ ನನಗೆ ಸ್ವಲ್ಪ ದೀಪಮ್ಮಗ್ ಹೇಳು ನಂಗೆ ಫೋನ್ ಮಾಡಿ ಅಮ್ಮನ್ ತಕ್ ಮಾತಾಡ್ಬೇಕು, ನನಗೆ ಗಂಡ್ ಪಾಪು ಬೇಕು ಈ ಸರಿ. ಫಸ್ಟ್ ಒಂದ್ ಹೆಣ್ ಪಾಪು ಇತ್ತವಳೆ ನಮ್ ತಂಗಿಗೆ, ನನಗೆ ಹೆಣ್ ಪಾಪು ಐತಿ ಗಂಡ್ ಪಾಪು ಬೇಕು ನೆಕ್ಸ್ಟ್ ಟೈಮು. ಹಂಗಾಗಿ ದೀಪಮ್ಮಗ್ ಹೇಳು, ನಾನು ಅಮ್ಮಗ್ ನನಗೆ ಕಾಂಟ್ಯಾಕ್ಟ್ ಮಾಡ್ಸು, ನಾನು ಮಾತಾಡ್ತೀನಿ ಅಮ್ಮನ ಹತ್ರ ಅಂದ್ಲು. ಈಕಿ ಧ್ಯಾನನು ಮಾಡಂಗಿಲ್ಲ, ನನ್ ಮಾತು ಕೇಳಂಗಿಲ್ಲ. ಹೋಗ್ಲಿ ಬಿಡು ಅಮ್ಮ ಏನ್ ಹೇಳೋದು ನಾನ್ ಹೇಳ್ತೀನಿ ಅಂತ ಒಂದು ನನಗೆ ಅವಾಗ ಏನ್ ತಿಳಿಯುತ್ತೆ ಗೊತ್ತಾಗಿಲ್ಲ. ಅದು ತಪ್ಪು ಅಂತ ಗೊತ್ತಾಗಿಲ್ಲ. ಅಂದ್ರೆ ಒಂದು ನಾನ್ ಮಾತಾಡಕ್ ಮಾಮೂಲಾಗಿ ನಮ್ ತಂಗಿ ಹತ್ರ ಹೆಂಗ್ ಮಾತಾಡ್ತೀನಿ ಹಂಗ್ ಮಾತಾಡಿದೆ. ಅದು ನನ್ ತಪ್ಪು ಮಾತಾಡಿದ್ದು, ಅದು ನನಗೆ ಗೊತ್ತೇ ಆಗಿಲ್ಲ. ಅಮ್ಮ ಹೇಳೋರ್ಗು ನನಗೆ ಗೊತ್ತೇ ಆಗಿಲ್ಲ ಅದು. ಅಮ್ಮ ಹೇಳೋದು ಒಂದೇ ಧ್ಯಾನ ಮಾಡ್ರಿ ಅಂತ, ಈಗ ನಾನ್ ಹೇಳ್ತಾ ಇರೋದು ಅದೇ ನಿನಗೆ, ಧ್ಯಾನ ಮಾಡು ಅಂತ ಇಷ್ಟೇ ಹೇಳಿದೆ ನಾನು ನಮ್ ತಂಗಿಗೆ. ಆಯ್ತು ಅಂತಂದೇಳಿ ಇನ್ನ ಸುಮ್ನಾಗ್ಬಿಟ್ವಿ. ಆಯ್ತು. ಆಮೇಲೆ ಅವಳಿಗೆ ಏನದ 3 months 3 days 2 daysಗೆ ಅದು ಅಬರ್ಷನ್ ಆಯ್ತು ನಮ್ ತಂಗಿಗೆ. ಅಮ್ಮ ಹಿಂಗ ಆಯ್ತಮ್ಮ ಅಂತ ನಾನು ಇದನ್ನ ಹೇಳಿಲ್ಲ. ನಾನು ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳಿದ್ಲು ನಮ್ ತಂಗಿ, ನಿಮಗೆ ಅದ್ ಮಾಡ್ಲಿಲ್ಲ ಅಂತ ಹೇಳಿಲ್ಲ ನಾನು. ಇಲ್ಲಮ್ಮ ನಮ್ ತಂಗಿದ್ ಈ ತರ ಆಯ್ತು, ಹಿಂಗಿದ್ಲು ಈ ತರ ಆಯ್ತು ಅಂತ ನಾನು ಸಪೋಸ್ ಅಮ್ಮಗೆ ಏನಾದ್ರು ಹೇಳ್ತಿರ್ತೇವಲ್ಲ, ಖುಷಿ ಆಗ್ಲಿ ದುಃಖ ಆಗ್ಲಿ, ಆತರ ಫೋನ್ ಮಾಡಿ ಹೇಳಿದೆ ನಾನು. ಆಯ್ತಮ್ಮ ಏಕಾಯ್ತು ಹೇಗಾಯ್ತು ಹೆಂಗಾಯ್ತು ಅಂತ ಅಮ್ಮ ಕೇಳಿದ್ರು. ಇಲ್ಲಮ್ಮ ಹಿಂಗಿಂಗ್ ಕೇಳಿದ್ಲು ನಮ್ ತಂಗಿ, ಈ ತರ ಹೇಳಿದೆ ನಾನು ಅದು ಅಂತ ಅಂದ್ರು. ಅದು ನನಗ್ ಗೊತ್ತೇ ಆಗಿಲ್ಲ. ಅದು ನೆಕ್ಸ್ಟ್ ಟೈಮ್ ಒಬ್ರು ಮನೆಯಲ್ಲಿ ನವೀನ್ ಅಂತಂದ್ರೆ ಅವ್ರ ಮನೇಲಿಗೆ ಅಮ್ಮ ಬರ್ತಾ ಇದ್ರು, ಅವ್ರ ಮನೆಗೆ ಸತ್ಸಂಗ ಇಟ್ಟಿದ್ರು. ಅಲ್ಲಿ ನನ್ನ ಇನ್ವೈಟ್ ಮಾಡಿದ್ರು, ನಾನು ಹೋಗಿದ್ದೆ. ಫಸ್ಟ್ ಬಂದ ತಕ್ಷಣ ಅಮ್ಮ ನನಗೆ ಏನಮ್ಮ ರೇಷ್ಮಾ ನಿಂದ ಅನುಭವ ಹೇಳು, ನಿನ್ಗೆ ಏನ್ ನಡೀತು ಅದ್ನ ಹೇಳು, ನೀನ್ ಏನ್ ಮಾಡ್ದಿ ಅದ ಹೇಳು ಅಂತಂದ್ರೆ ಅಮ್ಮ ನನಗೆ ಎಬ್ಬಿಸಿ ಕೇಳೋವರೆಗೂ ನನಗೆ ಅದು ಪ್ರಜ್ಞೆನೇ ಇಲ್ಲ. ನಾನ್ ತಪ್ಪು, ಅದು ನಾನ್ ಮಾಡಿದ ತಪ್ಪು ಅಂತ ನನಗೆ ಗೊತ್ತೂ ಇಲ್ಲ. ಇಲ್ಲಮ್ಮ ನೀನ್ ಈ ತರ ಹೇಳಿದ್ರಿ, ಅವ್ರು ಕೇಳಿದ್ರು ತಾನೇ ನಿನಗೆ ನನ್ ಬಗ್ಗೆ ಹೇಳು ಅಂತ, ನೀನ್ ಯಾಕೆ ನನ್ ಪರಿಚಯ ಮಾಡ್ಕೊಳ್ಳ, ನೀನೇ ದೊಡ್ಡೋಳ ಅಂತ್ರ ಅಂದ್ರೆ ಆತರ ಗದ್ರಸ್ ಏನ್ ಹೇಳಿಲ್ಲ ಅಮ್ಮ. ಈ ತರ ನೀನ್ ತಪ್ಪು ಮಾಡಿದ್ಯಾ ನೋಡಮ್ಮ ಅಂತ ಅಮ್ಮ ಹೇಳೋವರ್ಗು, ಆ ಕ್ಷಣದವರೆಗೂ ನನ್ಗೆ ತಪ್ಪಿನ ಅರಿವಿನೇ ಆಗ್ಲಿಲ್ಲ ನನಗೆ. ಆಮೇಲೆ ಆಯ್ತಮ್ಮ ಸಾರಿ ಅಂತದೆಲ್ಲ ಕೇಳಿ, ನಮ್ದ ಪಾಪು ನೀನು ನನ್ನಿಂದ ಮಿಸ್ಕ್ಯಾರಿ ಆಯ್ತಲ್ಲ, ಆ ಆತ್ಮಕ್ಕೂ ನಾನು ಕ್ಷಮೆ ಕೇಳಿ ಮತ್ತೆ ಮುಂದುವರೆದೆ, ಅಮ್ಮಂತ ಕಾಂಟ್ಯಾಕ್ಟ್ ಮಾಡ್ಸಿದೆ. ಇವಾಗ ಆಕಿ ಹೇಳ್ದಾಗೆ ಗಂಡು ಪಾಪು ಅದಾನ, 1 ವರ್ಷದ ನನ್ ಮಗ ಅದಾನೆ. ಈಗ್ಲಾದ್ರೂ ನನ್ ಬಾಯ್ ತುಂಬ ಅಮ್ಮ ಅಂತಾನೆ ಕರೀತಾನ ನನ್ನ ಅವನು. ಆಮೇಲೆ ಇನ್ನೂ ಒಂದು ಹೀಗೆ ನಮ್ ರಿಲೇಷನ್ ಒಬ್ರು ಪುಷ್ಪ ಅಂತ, ಅವ್ರಿಗುನು 3 ಜನ ಹೆಣ್ಮಕ್ಳು. ಅವ್ರಿಗೆ ಗಂಡ್ ಪಾಪು ಅಂತ ಬೇಕು ಅಂತ ಎಲ್ಲಿ ಹೇಳಿದ್ರುನು ಅವ್ರಿಗೆ ಯಾವ ಆಸ್ಪತ್ರೆ ತೋರ್ಸಿದ್ರು ಯಾವ್ದು ಟೆಸ್ಟ್ ಅವೆಲ್ಲ ತಗೊಂತಿದ್ರಲ್ಲ, ಅದೇನು ಅವ್ರಿಗೆ ಇದು ಅನಿಸ್ಲಿಲ್ಲ. ಅವ್ರು ಹೆಂಗ ಅಂದ್ರೆ ಈ ತರ ಐತ್ ನೋಡ್ರಿ ಚೆನ್ನಾಗ್ ಐತಿ, ಅಮ್ಮಂದ್ ಹಿಂಗ ಕಾಂಟ್ಯಾಕ್ಟ್ ಆಗ್ರಿ, ಹಿಂಗ್ ಮಾತಾಡ್ರಿ, ಅವ್ರ ಫೋನ್ ಎಲ್ಲ ಚೆನ್ನಾಗ್ ಸಜೆಷನ್ ಹೇಳ್ತಾರೆ, ಆಮೇಲೆ ಧ್ಯಾನದ ಬಗ್ಗೆ ಅವ್ರ ಬಾಬಾನ್ ಬಗ್ಗೆ ಎಲ್ಲಾ ಇದನ್ ಮಾಡ್ತಾರೆ ಅಂತೆಲ್ಲಾ ಹೇಳಿದೆ. ನಾನ್ ಹೇಳಿದ ತಕ್ಷಣ ಅವಳು ಬಿಡ್ದಂಗೆ ನನ್ ಮಾತ್ ಪಾಲಿಸಿದ್ಲು. ಅಂದ್ರೆ ಅವಳಿಗೆ ಗುರುವಿನಿಂದ ಯಾರ್ಯಾರು ಈ ಫಲ ಪಡ್ಕೊಂತಾರ ಅವ್ರಿಗೆ ಅವ್ರ ಆಟೋಮೆಟಿಕ್ ಆಗಿ ಅಂದ್ರೆ ಎಲ್ಲರಿಗೂ ಹೇಳ್ತೇವೆ ನಾವು, ಈ ತರ ಐತ್ ನೋಡ್ರಿ ಹಿಂಗ ಅಮ್ಮನ್ ಪ್ರಚಾರ ಆಮೇಲೆ ಬಾಬಾಜಿ ಅವ್ರ ಬಗ್ಗೆ ಹೇಳೋದಾಗ್ಲಿ ಹೇಳ್ತೀವಿ. ಅದು ಅವ್ರು ತಗೊಳದ್ಮೇಲೆ ಬರುತ್ತೆ. ಈಗ ನೋಡ್ ನಮ್ ತಂಗಿಗೆ ಹೇಳಕಂತ ಬಂದು ಅವಾಗ ನಾನೇ ಹೇಳಿಲ್ಲ. ಈಗ ಇವ್ರಿಗೆ ಹೇಳ್ದಂಗೆ ಎಷ್ಟು ಜನಕ್ಕೆ ಹೇಳಿದೀನಿ, ಅದ್ರಲ್ಲಿ ಬಂದ್ರೆ ಒಂದು 3-4 ಜನ ಅಷ್ಟೇ ಅಮ್ಮನ್ ಕಾಂಟ್ಯಾಕ್ಟ್ ಆಗಿರೋದು. ಕಾಂಟ್ಯಾಕ್ಟ್ ಆದ್ರ ಮಾತ್ರ ಅಮ್ಮನಿಂದ ತಾವೇನ್ ಅಪೇಕ್ಷೆ ಇಡ್ಕೊಂಡ್ ಬರ್ತಾರ ಅದು ಮತ್ತೆ ಪ್ರತಿಫಲ ಖಂಡಿತವಾಗಿ ಅವ್ರು ತಗೊಂಡಿದ್ದಾರೆ. ಅವಳಿಗೆ ಗಂಡ್ ಪಾಪು ಬೇಕಿತ್ತು, ನಮ್ ರಿಲೇಷನ್ ಹೇಳಿದ್ನಲ್ಲ ಅವಳಿಗೆ.
3 ಹೆಣ್ಣು ಒಂದು ಗಂಡ್ ಪಾಪು ಅದ್ರಾಗಿದ್ರು. ಹಂಗಾಗಿ ಅವ್ರನ್ನ ಪರಿಚಯ ಮಾಡ್ಸಿದೆ, ಅವ್ರ ಕಾಂಟ್ಯಾಕ್ಟ್ ನಾಗ ಆದ್ಲು. ಅವ್ರ ಹೆಂಗ್ ಹೇಳ್ತಾರ ಹಂಗ್ ಕೇಳಿದ್ರು. ಅವ್ರ ಮನೇಲಿ ಕೂಡ ಎಷ್ಟೋ ದಿನ ಸತ್ಸಂಗ ಮಾಡಿದ್ರು. ಆಮೇಲೆ ಎಷ್ಟ್ ದಿನ ಧ್ಯಾನ ಹಿಡ್ಸು ಅಂತ ಅಮ್ಮ ಹೇಳಿದ್ರು. ಆ ಹುಡ್ಗಿ ಅವ್ರು ಹೇಳ್ದಂಗ ಅಮ್ಮ ಹೇಳ್ದಂಗೆಲ್ಲ ಮಾಡಿದ್ರು. ಅದು ಆಯ್ತು. ಅವಳಿಗೆ ಆಮೇಲೆ ಕ್ಯಾರಿ ಆದ್ಲು. ಅವ್ರ ಅಮ್ಮ ಹೇಳ್ದಂಗೆ ಕೇಳಿದ್ಮೇಲೆ ಅವ್ರಿಗೆ ಗಂಡ್ ಪಾಪುನೇ ಹುಟ್ಟಿದ. ಅದನ್ನ ಒಂದು ಫಂಕ್ಷನ್ ಅಲ್ಲಿ ಅಮ್ಮನ ಎಬ್ಬಿಸಿ ನನಗೆ ಕೇಳಿದ್ರು. ಅದು ತುಂಬಾ ಖುಷಿ ಆಯ್ತು ನನಗೆ. ಈಗ ಅಮ್ಮನಿಂದ ನಾವೆಲ್ಲರೂ ಇಷ್ಟು ಸಹಾಯ ತಗೊಂಡಿವಿ, ಸಹಕಾರ ತಗೊಂಡಿವಿ, ನೀವೆಲ್ಲರೂ ತಗೊಳ್ರಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೇನೆ. ನಮ್ದು ಅಮ್ಮನ ಬಾಂಧವ್ಯ ಸದಾ ಹೀಗೆ ಇರ್ಲಿ ಅಂತ ನಾನು ಹಾರೈಸ್ತೀನಿ. ಅಮ್ಮನ ಆಶೀರ್ವಾದ ಎಲ್ಲರಿಗೂ ಇರ್ಲಿ ಅಂತ ಕೇಳ್ತೀನಿ. ಅಲ್ಲಿವರೆಗೂ ಹೇಳಿದ್ರು ಧನ್ಯವಾದಗಳು. ಗುರುಗಳ ಇನ್ನೂ ಹೆಚ್ಚಿನ ಜ್ಞಾನದ ವಿಡಿಯೋಗಳನ್ನು ನೋಡಲು ಹಾಗೂ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.